ಮ್ಯಾಟ್ರಿಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು 1 2 3 5 6 7 8 9 -1. ಓಕೆ, 1 ರೋ 2 ರೋ 3 ರೋ 3 ರೋ 1 ಕಾಲಮ್ 2 ಕಾಲಮ್ 3 ಕಾಲಮ್ 3 ಇಂಟು 3 ಅಂದರೆ ಎನ ಆರ್ಡರ್ 3 ಇಂಟು 3 ಅಂತ. ಓಕೆ, ಇನ್ನೊಂದು ಎಕ್ಸಾಂಪಲ್ ಬಿ ಈಸ್ ಈಕ್ವಲ್ ಟು 1 2 3 5 6 7 ಅಂದರೆ 1 ರೋ 2 ರೋ ಫಸ್ಟ್ ರೋ ಬರ್ಕೊಂಡ್ರೆ ಆಮೇಲೆ 1 ಕಾಲಮ್ 2 ಕಾಲಮ್ 3 ಕಾಲಮ್ 2 ಇಂಟು 3. ಇದು ಮ್ಯಾಟ್ರಿಕ್ಸ್ನ ಆರ್ಡರ್ 2 ಇಂಟು 3 ಅಂತ. ಈಗ ನೆಕ್ಸ್ಟು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ತಗೊಂಡು ನಲ್ ಮ್ಯಾಟ್ರಿಕ್ಸ್ ಅಂದರೆ ಎಲ್ಲ ಎಲಿಮೆಂಟ್ಸು ಜೀರೋ ಇದಕ್ಕೆ ನಲ್ ಮ್ಯಾಟ್ರಿಕ್ಸ್ ಅಂತೀವಿ. ರೋ ಮ್ಯಾಟ್ರಿಕ್ಸ್ ಒಂದೇ ರೋ ಇತ್ತಂದರೆ ರೋ ಏನಿದೆ ಒಂದೇ ಇದೆಯಲ್ಲ ಅದಕ್ಕೆ ರೋ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಒಂದೇ ಕಾಲಮ್ ಇದ್ದರೆ 2 1 3 ಏನಂದರೆ ಕೆಳಗೆ ಒಂದೇ ಕಾಲಮ್ ಇತ್ತಂದರೆ ಕಾಲಮ್ ಮ್ಯಾಟ್ರಿಕ್ಸ್. ಅದೇ ರೀತಿ ಒಂದೇ ಎಲಿಮೆಂಟ್ 2 ಆದಂತ ಅಂದ್ಕೊಳ್ಳಿ, ಇದು ರೋನು ಆಗ್ಬೋದು ಕಾಲಮ್ ಆಗ್ಬೋದು. ಓಕೆ, ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಂದರೆ ಈಗ ಎಕ್ಸಾಂಪಲ್ ಇಲ್ಲಿ ಬರ್ದಿವಲ್ಲ, 1 ರೋ ಸೆಕೆಂಡ್ ರೋ ಮತ್ತು ಥರ್ಡ್ ರೋ 3 ಅಂತ ಬಂತ. ಆಮೇಲೆ 1 ಕಾಲಮ್ 2 ಕಾಲಮ್ 3 ಕಾಲಮ್ 3 ಇಂಟು 3 ಅಂದರೆ ರೋ ಮತ್ತು ಕಾಲಮ್ ಸೇಮ್ ಇದ್ದು ನಾವೇನಂತೀವಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, 3 ಇಂಟು 3. ನೆಕ್ಸ್ಟ್ ಅದರಲ್ಲಿ ಅಪ್ಪರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಮತ್ತು ಲೋವರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂತ. ಅಪ್ಪರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂತಂದರೆ ಈ ಡಯಾಗ್ನಲ್ ಇದೆಯಲ್ಲ, ಅಪ್ಪರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂತಂದರೆ ಎ ಈಸ್ ಈಕ್ವಲ್ ಟು 1 2 3 5 6 7 8 9 1. ಓಕೆ, ಈ ಡಯಾಗ್ನಲ್ ಕೆಳಗೆ ಜೀರೋ ಇದ್ದರೆ ಎಲ್ಲ ಎಲಿಮೆಂಟ್ಸ್ ಜೀರೋ ಇದ್ದರೆ ಏನಂತೀವಿ ಅಪ್ಪರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂತೀವಿ. ಅದೇ ರೀತಿ 1 5 6 7 8 9 5 6 7 ಈ ಡಯಾಗ್ನಲ್ ಇರುತ್ತಲ್ಲ, ಈ ಡಯಾಗ್ನಲ್ ಮೇಲೆ ಎಲ್ಲ ಎಲಿಮೆಂಟ್ಸು ಜೀರೋ ಇದ್ದರೆ ಲೋವರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಈ ಡಯಾಗ್ನಲ್ ಕೆಳಗಡೆ ಜೀರೋ ಇದ್ದರೆ ಎಲ್ಲ ಎಲಿಮೆಂಟ್ಸ್ ಅದನ್ನು ಅಪ್ಪರ್ ಟ್ರಯಾಂಗಲ್, ಡಯಾಗ್ನಲ್ ಮೇಲೆ ಎಲ್ಲ ಜೀರೋ ಇದ್ದರೆ ಲೋವರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್. ಓಕೆ, ನೆಕ್ಸ್ಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಈ ಡಯಾಗ್ನಲ್ ಅಂತ ಹೇಳಿದ್ನಲ್ಲ, ಈ ಡಯಾಗ್ನಲಲ್ಲಿ ಬಿಟ್ಟು ಎಲ್ಲ ಕಡೆ ಜೀರೋ ಇದ್ದರೆ ಅದನ್ನ ಏನಂತೀವಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತೀವಿ. ಆ ಡಯಾಗ್ನಲ್ ಮ್ಯಾಟ್ರಿಕ್ಸ್ನಲ್ಲಿ ಎಲ್ಲ ಎಲಿಮೆಂಟ್ಸು ಸೇಮ್ ಇದ್ರು 8 8 8 ಸೇಮ್, ಅಥವಾ 2 2 2 5 5 5 ಈ ಥರ ಈ ಡಯಾಗ್ನಲಲ್ಲಿ ಎಲಿಮೆಂಟ್ಸ್ ಸೇಮ್ ಇದ್ದು ಎಲ್ಲ ಅದು ಬಿಟ್ಟು ಈ ಡಯಾಗ್ನಲ್ ಬಿಟ್ಟು ಎಲ್ಲ ಕಡೆ ಜೀರೋ ಇದ್ದರೆ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಅದೇ ನಂಬರ್ ಚೇಂಜ್ ಇತ್ತಂದರೆ ಇಲ್ಲೇ ಇದೆಲ್ಲ 1 2 3 ಅಂತ ನಂಬರ್ ಚೇಂಜ್ ಇದ್ದು ಎಲ್ಲ ಕಡೆ ಜೀರೋ ಇದ್ದರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಅದೇ ನಂಬರ್ ಸೇಮ್ ಇತ್ತಂದರೆ ಸ್ಕೇಲರ್ ಮ್ಯಾಟ್ರಿಕ್ಸ್. ಅದೇ ಜಾಗದಲ್ಲಿ ನಂಬರ್ ಬರೀ 1 1 ಇತ್ತಂತಂದರೆ ಯೂನಿಟಿ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಷ್ಟು ಸಿಂಪಲ್. ಡಯಾಗ್ನಲ್, ಸ್ಕೇಲರ್, ಯೂನಿಟಿ. ಡಯಾಗ್ನಲಲ್ಲಿ ನಂಬರ್ ಬೇರೆ ಬೇರೆ ಇರ್ತವೆ, ಆದರೆ ಎಲ್ಲ ಕಡೆ ಜೀರೋ ಇದ್ದರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ. ಅದೇ ನಂಬರ್ ಸೇಮ್ ಇದ್ದರೆ ಸ್ಕೇಲರ್, ಆ ನಂಬರ್ 1 1 ಇದ್ದರೆ ಯೂನಿಟಿ ಮ್ಯಾಟ್ರಿಕ್ಸ್.